ಮಮತಾ ಗಾಂಧಿ ಬಜಾರಲ್ಲಿ ಮಮತಾ ರಕ್ಷ ವಿವರಿಸ್ತಾ ಇದ್ರು, ಮೆಜೆಸ್ಟಿಕಲ್ ಹೋಟೆಲ್ಗಳೆಲ್ಲ ಬಂದಾಗಿದೆ ಅಂತ. ಗಾಂಧಿ ಬಜಾರಲ್ಲಿ ಹೆಂಗಿದೆ? ಹೋಟೆಲ್ಗಳು ನಡೀತಾ ಇದಾವ, ಮ್ಯಾನೇಜ್ ಮಾಡ್ತಾ ಇದ್ದಾರಾ, ಹೆಂಗಾಗಿದೆ? ರಕ್ಷತ್, ಸದ್ಯಕ್ಕಂತೂ ಈಗ ಅಂದ್ರೆ ನಡೀತಾ ಇದೆ ಹೋಟೆಲ್ಗಳು. ಆದರೆ ಮಧ್ಯಾಹ್ನದ ಮೇಲಿನ ಪರಿಸ್ಥಿತಿ ಏನು ಅನ್ನೋದನ್ನ ಹೇಳಕ್ಕಾಗೋದಿಲ್ಲ. ಯಾಕಂತಂದ್ರೆ ಕಳೆದ 2 ದಿನಕ್ಕೆ ಹೋಲಿಸಿದ್ರೆ ಇವತ್ತು ಮತ್ತೆ ಹೋಟೆಲ್ಗಳ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ನಿನ್ನೆವರೆಗೂ ಬರ್ತಾ ಇದ್ದಂತಹ ಸಿಲಿಂಡರ್ ಸಂಖ್ಯೆ ಇವತ್ತು ಕಡಿಮೆ ಆಗಿರುವಂಥದ್ದು, ಅಂದ್ರೆ ಕಡಿಮೆ ಅಲ್ಲ, ಇವತ್ತು ಬಂದೇ ಇಲ್ಲ ಅನ್ನುವಂಥದ್ದು. ಯಾಕಂತಂದ್ರೆ ನಿನ್ನೆ ಮೊನ್ನೆ ಒಂದು 10-5 ಸಿಲಿಂಡರ್ ಆದ್ರೂ ಸಿಗ್ತಾ ಇತ್ತು, ಆದ್ರೆ ಇವತ್ತು ಸಿಗ್ತಾ ಇಲ್ಲ. ಹಾಗಾಗಿ ಸದ್ಯಕ್ಕೆ ಹೋಟೆಲನ್ನ ಗ್ರಾಹಕರ ಹಿತದೃಷ್ಟಿಯಿಂದ ನಡೆಸ್ಕೊಂಡು ಹೋಗ್ಲೇಬೇಕು ಅನ್ನುವಂತಹ ಕಾರಣದಿಂದ ಈಗ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಮಧ್ಯಾಹ್ನದ ಮೇಲೆ ಹೋಟೆಲ್ಗಳನ್ನ ಬಂದ್ ಮಾಡಬೇಕು ಅನ್ನುವಂಥದ್ದನ್ನ ಹೋಟೆಲ್ ಮಾಲೀಕರೇ ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಹೋಟೆಲ್ ಮಾಲೀಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ನಿನ್ನೆ ಕೂಡ ನೀವು ಹೋಟೆಲ್ ಅನ್ನ ಬಂದ್ ಮಾಡಿದ್ರಿ ಅಂತ ಹೇಳಿದ್ರೆ, ಇವತ್ತು ಸಿಲಿಂಡರ್ ಇದೆಯಾ ನಿಮ್ಮ ಹತ್ರ? ಇವತ್ತು ನಮ್ದು 1 ಗಂಟೆವರೆಗೂ ಅಷ್ಟಿದೆ ಮೇಡಮ್. 1 ಗಂಟೆ ಆದ್ಮೇಲೆ ನಾವು ಓಪನ್ ಮಾಡೋಕ್ಕಾಗಲ್ಲ. 1 o'clock ಆದ್ಮೇಲೆ ಕ್ಲೋಸ್ ಮಾಡಲೇಬೇಕಾಗತ್ತೆ, ಅನಿವಾರ್ಯತೆ. ಇವಾಗ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಒಂದು ಅರ್ಧ ಗ್ಯಾಸ್ ಸಿಲಿಂಡರ್ ಇದೆ ಅಷ್ಟೇ, ಅದ್ರಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇದೀವಿ. ನಮ್ಮಲ್ಲಿ 20 ಜನ ಕೆಲಸ ಮಾಡ್ತಾರೆ. ನಾವು ಅವ್ರಿಗೆ ಊಟದ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ. ಆದ ಕಾರಣದಿಂದ 1 ಗಂಟೆ ಕ್ಲೋಸ್ ಮಾಡ್ತೀವಿ ನಾವು. ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ? ಯಾಕಂತಂದ್ರೆ ಗ್ಯಾಸ್ ಇಲ್ಲ ಅಂತಂದ್ರೆ ಗ್ರಾಹಕರು ಮಾತ್ರ ಅಲ್ಲ, ನಿಮ್ಮಲ್ಲಿರುವಂತಹ ಸುಮಾರು ಜನ ಕೆಲಸದವರು ಕೂಡ ಇದ್ದಾರೆ, ಅವ್ರಿಗೂ ಕೂಡ ನಮ್ಮ ಸಹ ಉದ್ಯಮಿಗಳಿಗೂ ಇಲ್ಲ ನಮ್ಮ ಸಹಪಾಠಿಯವ್ರಿಗೂ ತುಂಬಾ ಕಷ್ಟ ಆಗ್ತಾಯಿದೆ. ಅವ್ರಿಗೆ ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ ಪಾಪ ಅವ್ರಿಗೆ. ಅದು ಅಡುಗೆಗೆ ಅನಿಲನೇ ಇಲ್ಲ ಅಂದರೆ ಅದು ಬೇಸಿಕ್ ನೆಸಸರಿ, ಅದೇ ಇಲ್ಲ ನಮ್ಮಲ್ಲಿ. ಇದು ಕೋವಿಡ್ ಟೈಮ್ ನಾಪ್ಕೊ ಬರ್ತದೆ ನಮಗೆ. ಕೋವಿಡ್ ಟೈಮಲ್ಲಿ ಅಷ್ಟೇ ನಾವು ಹೋಟ್ಲು ಕ್ಲೋಸ್ ಮಾಡ್ತಾ ಇದ್ರಿ. ಇಲ್ಲಿ ಅಡುಗೆ ಎಲ್ಲ ನಮ್ಮ ಹುಡುಗರು ಕೊಡ್ಬೋದಾಗಿತ್ತು. ಇವಾಗ ಅಡುಗೆ ಮಾಡೋಕೆ ಅನಿಲನೇ ಇಲ್ಲ ಅಂದರೆ ಅವ್ರಿಗೂ ತೊಂದರೆ ಆಗ್ತಾ ಇದೆ, ಗ್ರಾಹಕರಿಗೂ ತುಂಬ ತೊಂದರೆ ಆಗ್ತಾ ಇದೆ. ನಮಗೆ ಭಾನುವಾರ ಸಂಜೆ 2 ಬಂತು ಅಷ್ಟೇ. ನಮಗೆ ಬೇಕಾದ್ರೆ ಡೈಲಿ 2 ರಿಂದ 2:30. ಸೊ ಭಾನುವಾರ 2 ಬಂತು. ನಮಗೆ ಸೋಮವಾರ ನ್ಯೂಸ್ ಬಂದಾಗ ನಾವು ಮಧ್ಯಾಹ್ನ ಹೊತ್ತು ಕ್ಲೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಮೆನು ಕಟ್ ಆಫ್ ಮಾಡಿದ್ವಿ. ಏನು ಗ್ಯಾಸ್ ಕಮ್ಮಿ ಉಪಯೋಗ ಆಗುತ್ತೋ ಅದು ಮಾತ್ರ ಮಾಡ್ತಾ ಇದೀವಿ. ಸೊ ಅದಕ್ಕೆ ಪುಷ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದೀವಿ. ಇನ್ನೊಂದು ಅರ್ಧ ಗ್ಯಾಸ್ ಇದೆ, ಅರ್ಧ ಗ್ಯಾಸ್ ಆಗೋದ್ರೆ 1 ಗಂಟೆ 1:30ವರೆಗೂ ಬರುತ್ತೆ ಇವತ್ತು ಅಷ್ಟೇ. ರಕ್ಷತ್, ಸದ್ಯಕ್ಕೆ ಈ ಪರಿಸ್ಥಿತಿ ಇರುವಂತದ್ದು. ಸಂಡೇ ಅವರಿಗೆ ಗ್ಯಾಸ್ ಸಿಕ್ಕಿದೆ, ಅದಾದ್ಮೇಲೆ ಸಿಲಿಂಡರ್ ಸಿಗ್ಲೇ ಇಲ್ಲ. ಹಾಗಾಗಿ ಸದ್ಯಕ್ಕೆ ಇರುವಂತಹ ಏನು ಸಿಲಿಂಡರ್ ಏನಿದೆ ಅದರಲ್ಲಿ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನದ ಮೇಲೆ ಹೋಟೆಲ್ ಅನ್ನ ಬಂದ್ ಮಾಡ್ತಾರೆ. ಆದ್ರೆ ನಾಳೆಯಿಂದ ಇದೇ ರೀತಿ ಪರಿಸ್ಥಿತಿ ಆದ್ರೆ ಸಿಲಿಕಾನ್ ಸಿಟಿಯಲ್ಲಿರುವಂತಹ ಸಾವಿರಾರು ಹೋಟೆಲ್ಗಳು ಬಂದ್ ಆಗುವಂತಹ ಸಾಧ್ಯತೆ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಮಮತಾ. ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.